ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಸರ್ಕಾರಿ ಜಾಗ ಒತ್ತುವರಿಗಳನ್ನು ಸರಿಪಡಿಸುವಂತೆ ಹಾವೇರಿ ತಾಲೂಕು ಹಾವನೂರು ಗ್ರಾಮ ಘಟಕದ ವತಿಯಿಂದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜ್ ಮರಡೂರು ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಸಮರಸಿಮಟ್ಟಿಯೇ ನಾರಾಯಣಗೌಡರಿಗೆ ಜಯವಾಗಲಿ. ಸಮರಸಿಮಟ್ಟಿಯೇ ನಾರಾಯಣಗೌಡರಿಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಸರ್ಕಾರಿ ಜಾಗ ಅತಿಕ್ರಮಣ ಒತ್ತುವರಿ ತೆರವುಗೊಳಿಸುತ್ತಿದ್ದು ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಾವನೂರು ಗ್ರಾಮ ಘಟಕ ವತಿಯಿಂದ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಈ ಅರ್ಜಿಯನ್ನು ನಾವು ಬಳಸಿಕೊಂಡು ಸಂಬಂಧಪಟ್ಟ ಒಂದು ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತವಾದಂಥ ಪಂಚಾಯತ್ ವತಿಯಿಂದ ನಾವು ಕ್ರಮವನ್ನು ತಗೊಂಡು ಈ ಒತ್ತುವರಿಯಾದಂಥ ಸರ್ಕಾರಿ ಜಾಗವನ್ನು ತೆರವುಗೊಳಿಸೋಕ್ಕೆ ನಮ್ಮ ಪಂಚಾಯತಿ ತಾಲೂಕಿಗೆ ತೊಗೊಳಕ್ಕೆ ಸೂಕ್ತವಾದ ಕಾನೂನು ಕ್ರಮವನ್ನು ನಾವು ತಗೊಂಡು ಒತ್ತುವರಿಯಾದಂಥ ಜಾಗವನ್ನು ತೆರವುಗೊಳಿಸೋಕ್ಕೆ ನಾವು ಗ್ರಾಮ ಪಂಚಾಯತಿಯಿಂದ ಸೂಕ್ತ ಕ್ರಮವನ್ನು ತಗೊಂಡು ನಿಮಗೆ ಒಂದು ವರದಿಯನ್ನು ಸಲ್ಲಿಸ್ತೇವೆ ಅಂತೇಳಿ ನಾನು ಈ ಮೂಲಕ ನಮಗೆ ತಿಳಿಪಡಿಸ್ತೇವೆ. ಈ ಕುರಿತು ಗ್ರಾಮ ಘಟಕದ ಅಧ್ಯಕ್ಷರಾದ ದಾದಾ ಪೀರ್ ಕಲಾರಿ ಅವರು ಮಾತನಾಡಿ, ನಮ್ಮ ಗ್ರಾಮದ ಸರ್ಕಾರಿ ಜಾಗವನ್ನ ಕೆಲವು ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಖಾಸಗಿ ಸ್ವತ್ತಿನಂತೆ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಜಾಗವು ಸಾರ್ವಜನಿಕರ ಹಿತಾಸಕ್ತಿ ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಮೀಸಲಾಗಿರುತ್ತದೆ. ಕೂಡಲೇ ಅಂತಹವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಹಾಗೆ ಅಲ್ಲಿ ಎಷ್ಟೋ ಜನ ತಮ್ಮ ಆಸ್ತಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ನಮ್ಮ ಊರಿನ ಕಮಿಟಿ ಅಧ್ಯಕ್ಷರಾದಂಥ ಶಿವಾನಂದ ಕರಸ್ತಾಳ ಅವರು ತಮ್ಮದೇ ಆಸ್ತಿಯನ್ನು ರೋಡಿಗಿರೋಂಥ ಒಂದು ಕೋಟ್ಯಾಂತರ ರೂಪಾಯಿ ಮೌಲ್ಯ ಬಾಳುವ ಭೂಮಿ ಹಾಗೆ ಒಂದು ದೇವಸ್ಥಾನಕ್ಕೆ ಫ್ರೀಯಾಗಿ ಬಿಟ್ಟುಕೊಟ್ಟಿದ್ದಾರೆ. ಹಾಗೆ ನಮ್ಮ ಪಂಚಾಯತಿ ಆಸ್ತಿಯನ್ನು ಎಲ್ಲ ರಕ್ಷಿಸಿಕೊಳ್ಳುವುದು ಎಲ್ಲರ ಕರ್ತವ್ಯ. ಹಾಗೆ ಅದನ್ನು ರಕ್ಷಿಸಿಕೊಳ್ಳುವುದು ನಿಮ್ಮ ಮೇನ್ ಒಂದು ಕರ್ತವ್ಯ ಆಗಿರ್ತದೆ. ನಿಮ್ಮ ಒಂದು ಕಣ್ಣು ತಪ್ಪಿಂದಾಗಿರ್ತದೋ ಅಥವಾ ಒಂದು ಯಾವುದೋ ಒಂದು ರಾಜಕೀಯ ಪ್ರಭಾವದಿಂದಾಗಿತ್ತು ನೀವು ಅದು ಆಸ್ತಿ ಏನಾಗಿತ್ತು ಅವ್ರ ಮೂಲ ಆಸ್ತಿಗಿಂತ ಹೆಚ್ಚಿಗೆ ಆಸ್ತಿ ಈ ಸ್ವತ್ತು ಮಾಡಿಕೊಟ್ಟಿರಿ. ನೀವು ಅವ್ರ ಮೂಲ ದಾಖಲಾತಿಯನ್ನು ಪರಿಶೀಲಿಸಿ ಅವ್ರಿಗೆ ಏನು ಮೂಲ ಆಸ್ತಿ ಐತಿ ಅಷ್ಟೇ ಈ ಸ್ವತ್ತು ಮಾಡಿ ಉಳಿದ ಆಸ್ತಿಯನ್ನು ಪಂಚಾಯತಿಗೆ ಮತ್ತು ದೇವಸ್ಥಾನಕ್ಕೆ ಉಪಯೋಗ ಆಗಿ ಮಾಡಿಕೊಟ್ಟು ಈ ಸ್ವತ್ತಿನಿಂದ ಕಡಿಮೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೀವಿ. ಇಲ್ಲ ಅಂದರೆ ಇದೇ ಇದರಿಂದ ನಿಮಗೆ ಒಂದು ನಾವು 15 ದಿನ ಟೈಮ್ ಕೊಡ್ತೀವಿ. ಅದರೊಳಗೆ ನೀವು ಏನಾದರೂ ಅದ್ರ ಬಗ್ಗೆ ನಮಗೆ ಸಾರ್ವಜನಿಕವಾಗಿ ಈ ಗ್ರಾಮಸ್ಥರಿಗೆ ಸಂದೇಶ ಕೊಡಬೇಕು. ಹೇಗೆ ಅಂದರೆ ಆ ಆಸ್ತಿ ಬಿಟ್ಕೊಡ್ತೇವೆ ಅನ್ನಂಗೆ ಅವರು ಬಿಟ್ಕೊಟ್ಟಿರ್ಬೇಕು, ನೀವು ಅದು ಕಡಿಮೆ ಮಾಡಬೇಕು. ಮೂಲ ಆಸ್ತಿ ಏನೈತಿ ಅವ್ರು ಮಾಡಿಕೊಡ್ಬೇಕು. ನಾವು ಅವ್ರ ಮೂಲ ಆಸ್ತಿ ಇದ್ರಾಗ ಕಡಿಮೆ ಮಾಡಿರಿ ಅಂತ ನಾವು ಯಾವುದೇ ಹೇಳೋದಿಲ್ಲ. ಏನಂದ್ರೆ ಅವ್ರ ಮೂಲ ಆಸ್ತಿ ಐತಿ ಎಷ್ಟೈತಿ ಅಷ್ಟೇ ತೊಗೋಬೇಕು. ಬಿಟ್ಟ ಆಸ್ತಿ ಅದು ಪಂಚಾಯತಿ ಆಗಿರ್ತದೆ. ಅದು ರಕ್ಷಿಸ್ಕೊಳ್ಳೋದು ಮೇನ್ ನಿಮ್ಮದಾಗಿರ್ತದೆ ಕರ್ತವ್ಯ. ನಾವು ಸಾರ್ವಜನಿಕವಾಗಿ ನಿಮಗೆ ಎಚ್ಚರಿಕೆ ಮಾಡೋದಲ್ಲ. ಅದರಿಂದ ಲಕ್ಷಾಂತರ ಜನಕ್ಕೆ ಅಲ್ಲಿ ಉಪಯೋಗ ಆಗುತ್ತೆ. ಹಾಗೆ ನಮ್ಮ ಆಸ್ತಿ ನಾವು ರಕ್ಷಿಸ್ಕೊಳ್ಳೋದು ಎಲ್ಲರ ಕರ್ತವ್ಯ ಆಗಿರ್ತೈತಿ. ನೀವು ಆದಷ್ಟು ಬೇಗ ಅದನ್ನು ಸರಿಪಡಿಸಿಕೊಳ್ಳಲು ನಿಮ್ಮಲ್ಲಿ ವಿನಂತಿ. ಅದೇ ರೀತಿ ಹಾವೇರಿ ತಾಲೂಕು ಅಧ್ಯಕ್ಷರಾದ ಹಾಲೇಶ್ ಬಿ ಹಾಲಣ್ಣನವರ್ ಮಾತನಾಡಿ, ಈ ಅಕ್ರಮ ಒತ್ತುವರಿಯಿಂದ ಸಾರ್ವಜನಿಕರಿಗೆ ಸಂಚಾರ, ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಭವಿಷ್ಯದಲ್ಲಿ ಸರ್ಕಾರಿ ಯೋಜನೆಗಳನ್ನು ಅನುಷ್ಠಾನವನ್ನಗೊಳಿಸಲು ಮತ್ತು ಹಾವನೂರು ಗ್ರಾಮ ದೇವತೆಯ ಜಾತ್ರೆ ಸಮಯದಲ್ಲಿ ಭಕ್ತಾದಿಗಳಿಗೆ ತೊಂದರೆಯಾಗುತ್ತಿದೆ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಸಲ್ಲಿಸಿದರೂ ಯಾವುದೇ ಕ್ರಮವನ್ನ ಕೈಗೊಳ್ಳದ ಕಾರಣ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ಈ ವಿಷಯವನ್ನ ತರಲಾಗ್ತಿದೆ ಎಂದು ತಿಳಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಹಾವನೂರು ಗ್ರಾಮ ಘಟಕದ ವತಿಯಿಂದ ಇವತ್ತಿನ ದಿವಸ ಹಾವನೂರು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ವಿಷಯ ಏನಪ್ಪ ಅಂದ್ರೆ, ಗ್ರಾಮದ ಸರ್ಕಾರಿ ಜಾಗವನ್ನು ಅತಿಕ್ರಮಣ ಒತ್ತುವರಿ ಮಾಡಲಾಗಿದೆ. ಈ ವಿಷಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಗ್ರಾಮದ ಒಬ್ಬ ವ್ಯಕ್ತಿ ಹಾಗೂ ಅವರ ಕುಟುಂಬ ಹಾವನೂರಿನ 5ನೇ ವಾರ್ಡ್ನಲ್ಲಿ ತುಂಗಭದ್ರಾ ನದಿ ದಾರಿಯಲ್ಲಿರುವ ತಮ್ಮ ಆಸ್ತಿಯನ್ನು ಈ ಸ್ವತ್ತು ಮಾಡಿಸಿದ್ದು
ಸದರಿ ಆಸ್ತಿಯ ಪಶ್ಚಿಮಕ್ಕೆ ಸರ್ಕಾರಿ ಜಾಗವಿದ್ದು ಸದರಿ ಜಾಗವನ್ನು ತಮ್ಮ ಮೂಲ ಖರೀದಿ ಪತ್ರದ ಪ್ರಕಾರ ಈ ಸೊತ್ತು ಮಾಡಿಕೊಳ್ಳದೆ ರಾಜಕೀಯ ಪ್ರಭಾವ ಬಳಸಿ ಅತಿಕ್ರಮಣ ಮಾಡಿರುತ್ತಾರೆ. ಇದರಿಂದ ಲಕ್ಷಾಂತರ ಜನ ಸೇರುವ ಸುಪ್ರಸಿದ್ಧ ಹಾನೂರು ಗ್ರಾಮ ದೇವತೆ ದ್ಯಾಮಾವದೇವಿ ಜಾತ್ರೆಗೆ ತೊಂದರೆಯಾಗುತ್ತಿದ್ದು ಆ ಒಂದು ಆಸ್ತಿಯನ್ನು ತೆರವು ಮಾಡಿಸಿಕೊಡಬೇಕಾಗಿ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಕೇಳಿಕೊಳ್ತಾ ಇದ್ದೇವೆ. ಈ ಕೆಲಸ ಬೇಗನೆ ಆಗದೇ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಗ್ರಾಮಸ್ಥರ ವತಿಯಿಂದ ಇದೇ ಒಂದು ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮಗೆ ತಿಳಿಸಿ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಚನ್ನಪ್ಪ ಹೊನ್ನಮ್ಮನವರ್, ಕಲಾರಿ ಉಪಾಧ್ಯಕ್ಷರಾದ ರಾಜೇಶ್ ಕುರುವತ್ತಿ, ಶಂಕರ್ ಕಸಕವಿ, ಪ್ರವೀಣ್ ಗೊಂದಿ, ವಸಂತ ಹಡಗಲಿ, ಇರ್ಫಾನ್ ಕಲಾರಿ, ಮಂಜುನಾಥ್ ಅಲಿಪುರ್, ಅರುಣ್ ಬೋವಿ, ಉಮೇಶ್ ಕಾಯಕದ್, ರಾಜಾರಾಮ್ ಮುಷ್ಟಿಗೇರಿ ಹಾಗೂ ಊರಿನ ಹಿರಿಯರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹಾವೇರಿ.